ನಮಸ್ಕಾರ ವೀಕ್ಷಕರೇ, ಓದಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್. ಶಿವಮೊಗ್ಗದ ಈಶ್ವರಪ್ಪನವರ ಬಂಡಾಯದ ನಂತರ ಬಿಜೆಪಿಗೆ ಇದೀಗ ಮತ್ತೊಂದು ಬೃಹತ್ ಬಂಡಾಯದ ತಲೆನೋವು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ರೇಣು ಮತ್ತು ಟೀಮ್ನ ನಿರ್ಧಾರ ಪ್ರಕಟ. ಬನ್ನಿ ಸ್ನೇಹಿತರೆ, ಏನು ವಿಷಯ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರ ವಿರುದ್ಧ ಈಶ್ವರಪ್ಪನವರು ಈಗಾಗಲೇ ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದು ಕ್ಷೇತ್ರಾದ್ಯಂತ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಇದೀಗ ಬಿಜೆಪಿಗೆ ಮತ್ತೊಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂತಹದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಇದ್ದಂತಹ ಬಂಡಾಯದ ತಂಡ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ತಾವು ಕಣಕ್ಕಿಳಿಯೋದಾಗಿ ಘೋಷಣೆ ಮಾಡೋದ್ರ ಮೂಲಕ ಬಿಜೆಪಿಗೆ ಎರಡನೇ ಬಹುದೊಡ್ಡ ಬಂಡಾಯ ಇದೀಗ ಎದುರಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಹೌದು ಸ್ನೇಹಿತರೆ, ಹೌದು ವೀಕ್ಷಕರೇ, ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಎರಡು ಬಣಗಳಿದ್ದು ನಮಗೆಲ್ಲ ಗೊತ್ತೇ ಇದೆ. ಹಾಲಿ ಸಂಸದ GM ಸಿದ್ದೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಟಿಕೆಟ್ ಅನ್ನ ಕೊಡಬಾರದು, ಅದಕ್ಕೆ ಬದಲಾಗಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಮಣೆಯನ್ನು ಹಾಕಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ರೇಣುಕಾಚಾರ್ಯ ಮತ್ತು ಅವರ ತಂಡದ ಪ್ರಮುಖ ನಾಯಕರು ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಆಗ್ರಹವನ್ನ ಮಾಡ್ತಾನೆ ಬಂದಿದ್ರು. ಆದರೆ ಕೊನೆಗೂ ಕೂಡ ಬಿಜೆಪಿ ಹೈಕಮಾಂಡ್ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಮಣೆ ಹಾಕಿದ್ದು ನಾವೆಲ್ಲ ಈಗಾಗಲೇ ನೋಡಿದ್ದೇವೆ. ಇದೀಗ ಗಾಯತ್ರಿ ಸಿದ್ದೇಶ್ವರ್ ಅವರ ಹೆಸರು ಘೋಷಣೆಯ ನಂತರ ದಾವಣಗೆರೆಯ ಬಿಜೆಪಿಯಲ್ಲಿದ್ದಂತಹ ಭಿನ್ನಮತ ಬಹುದೊಡ್ಡ ಹಂತಕ್ಕೆ ಹೋಗಿದ್ದು, ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿದ್ದಂತಹ ರೇಣುಕಾಚಾರ್ಯ ಮತ್ತು ತಂಡದ ಸದಸ್ಯರು ಇದೀಗ ಇವತ್ತು ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಗೌಪ್ಯ ಸ್ಥಳದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿ ತಮ್ಮ ತಂಡದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು 7-8 ದಿನಗಳ ಅವಧಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡದೆ ಹೋದರೆ ನಾವು ಪ್ರಮುಖ ಮಠಾಧೀಶರ ಒಂದು ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳ ಒಂದು ಪ್ರವಾಸವನ್ನು ಕೈಗೊಂಡು ಕಾರ್ಯಕರ್ತರ ಹಾಗೂ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದಾದ ನಂತರ ನಮ್ಮ 11 ಜನರ ತಂಡದಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕ ನಾವು ಈ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಮೋದಿಜಿ ಅವರ ತೆಕ್ಕೆಗೆ ಆ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ. ಬಹುತೇಕ ರೇಣುಕಾಚಾರ್ಯ ಮತ್ತು ತಂಡವನ್ನ BS ಯಡಿಯೂರಪ್ಪನವರು ಸಮಾಧಾನಗೊಳಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಇವತ್ತಿನವರೆಗೂ ಕೂಡ ಆ ಪ್ರಯತ್ನಗಳು ನಡೆದಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನ ರೇಣುಕಾಚಾರ್ಯ ತಂಡದಲ್ಲಿರ್ತಕ್ಕಂಥ ಪ್ರಮುಖ ನಾಯಕ ಮಾಜಿ ಸಚಿವ SA ರವೀಂದ್ರನಾಥ್ ಅವರೇ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಇವತ್ತರೆಗೂ ಕೂಡ ಯಾವುದೇ ರಾಜ್ಯ ಅಥವಾ ರಾಷ್ಟ್ರೀಯ ನಾಯಕರು ನೇರವಾಗಿ ಬಂದು ನಮ್ಮನ್ನ ಭೇಟಿಯಾಗಿಲ್ಲ. ಕೇವಲ ದೂರವಾಣಿಯ ಮೂಲಕ ನಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ದೂರವಾಣಿಯಲ್ಲಿ ಮಾತಾಡಿದರೆ ನಮಗೆ ಅಪಾಯವಿದೆ, ನಮ್ಮ ಫೋನ್ ಟ್ರ್ಯಾಪ್ ಆಗ್ಬೋದು ಅಂತಕ್ಕಂಥ ಭಯದಲ್ಲಿ ನಾವು ಇವತ್ತರೆಗೂ ಕೂಡ ಯಾರ ಹತ್ರನೂ ಮಾತಾಡಿಲ್ಲ ಅಂತಕ್ಕಂಥ ಮಾತನ್ನ SA ರವೀಂದ್ರನಾಥ್ ಅವರು ಹೇಳಿದರು. ಇದೇ ಒಂದು ಸಭೆಯ ನಂತರ ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ಅವರು ಕೂಡ ಮಾತನಾಡಿ ನಮ್ಮ ಏಕೈಕ ಗುರಿ ಇರತಕ್ಕಂಥದ್ದು ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಏನು ಟಿಕೆಟ್ ಅನ್ನ ಬಿಜೆಪಿ ಘೋಷಣೆ ಮಾಡಿದೆ ಆ ಅಭ್ಯರ್ಥಿಯ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ. ನಾವು ಹೋಳಿ ಹುಣ್ಣಿಮೆಯ ನಂತರ ಮತ್ತೊಮ್ಮೆ ಸಭೆ ಕೂಡಿ ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ಬಂದು ನಮ್ಮ 11 ಜನರ ತಂಡದಲ್ಲಿ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತಕ್ಕಂಥ ಸ್ಪಷ್ಟನೆಯನ್ನ ಕರುಣಾಕರ್ ರೆಡ್ಡಿ ಅವರು ಕೂಡ ಕೊಟ್ಟಿದ್ದಾರೆ. ಮುಂದುವರೆದು ತಂಡದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಮಾತನಾಡಿ ನಮ್ಮದೇ ಬಿಜೆಪಿಯ ನಾವು ಯಾವುದೇ ಕಾರಣಕ್ಕೂ ಪಕ್ಷದ ವಿರೋಧಿ ಕೆಲಸವನ್ನ ಮಾಡ್ತಾ ಇಲ್ಲ, ನಾವು ಅಭ್ಯರ್ಥಿಯ ಬದಲಾವಣೆಯನ್ನಷ್ಟೇ ಬಯಸ್ತಾ ಇದ್ದೀವಿ. ಪಕ್ಷಕ್ಕೆ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆದ್ದ ನಂತರ ನಾವು ಮೋದಿಜಿ ಅವರ ಮಡಲಿಗೆ ಆ ಅಭ್ಯರ್ಥಿಯನ್ನ ಆ ಒಬ್ಬ ಸಂಸದನ್ನ ಹಾಕೋದ್ರ ಮೂಲಕ ಮೋದಿಜಿ ಅವರ ಕೈ ಬಲಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸ್ನೇಹಿತರೆ, ಶಿವಮೊಗ್ಗದ ಈಶ್ವರಪ್ಪನವರ ಬಂಡಾಯಕ್ಕೂ ದಾವಣಗೆರೆಯ ಈ ಒಂದು ತಂಡದ ಬಂಡಾಯಕ್ಕೂ ತೀರಾ ವ್ಯತ್ಯಾಸಗಳಿದ್ದಾವೆ. ಯಾಕಂದ್ರೆ ಈಶ್ವರಪ್ಪನವರು ಕೇವಲ ಒಬ್ಬ ನಾಯಕ ಆಗಿದ್ದಾರೆ.
ಈಶ್ವರಪ್ಪ ಮತ್ತು ಅವರ ಮಗ ಅಷ್ಟೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕೃತ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಬಂದಿದ್ದಾರೆ. ಆದರೆ ದಾವಣಗೆರೆ ಪರಿಸ್ಥಿತಿ ಇದಕ್ಕಿಂತ ತೀರಾ ವಿಭಿನ್ನ. ಯಾಕಂದ್ರೆ ಈ ಒಂದು ಸಿದ್ದೇಶ್ವರ್ ವಿರೋಧಿ ಬಣದಲ್ಲಿರ್ತಕ್ಕಂಥವ್ರು ಸಾಮಾನ್ಯ ಕಾರ್ಯಕರ್ತರಲ್ಲ, ಸಾಮಾನ್ಯ ನಾಯಕರಲ್ಲ. ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಪ್ರಮುಖ ಮಾಜಿ ಸಚಿವರು, ಮಾಜಿ ಶಾಸಕರು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿದ್ದಂತಹ ಎಲ್ಲ ಪ್ರಮುಖ ಅಭ್ಯರ್ಥಿಗಳು ರೇಣುಕಾಚಾರ್ಯ ಮತ್ತು ಅವರ ತಂಡದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನಗೌಡರು ಇರ್ಬೋದು, ಹರಪನಹಳ್ಳಿಯ ಮಾಜಿ ಶಾಸಕ ಸಚಿವ ಕರುಣಾಕರ್ ರೆಡ್ಡಿ ಅವರಿರ್ಬೋದು, ಚನ್ನಗಿರಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಗಿರಿಯಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಂತಹ ವಿರೂಪಾಕ್ಷಪ್ಪನವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಇರ್ಬೋದು, ದಾವಣಗೆರೆ ವಿಧಾನಸಭಾ ಕ್ಷೇತ್ರ 2 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದ್ದಂತಹ ಅಜಯ್ ಕುಮಾರ್ ಹಾಗೆ ಲೋಕಿಕೆರೆ ನಾಗರಾಜ್ ಅವರು ಇರ್ಬೋದು, ದಾವಣಗೆರೆಯ ಬಿಜೆಪಿಯ ಭೀಷ್ಮ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಎಸ್.ಎ. ರವೀಂದ್ರನಾಥ್ ಹಾಗೂ ಸರ್ಕಾರದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿದ್ದಂತಹ ಶಿವಯೋಗಿ ಸ್ವಾಮಿಗಳು, ಹಾಗೇನೆ ಹಾವೇರಿ ಜಿಲ್ಲೆಯ ಬಿಜೆಪಿ ಉಸ್ತುವಾರಿ ಆಗಿರ್ತಕ್ಕಂಥ ವೈ.ಎನ್. ಕಲ್ಲೇಶ್ ಅವರು ಹಾಗೂ ದೂಡಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮೇಶ್ವರ ಸುರೇಶ್ ಅವರು ಈ ತಂಡದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಅಪಾರವಾದ ಒಂದು ನಾಯಕರ ಬೆಂಬಲವನ್ನ ಈ ಒಂದು ರೇಣುಕಾಚಾರ್ಯ ಮತ್ತು ತಂಡ ಪಡ್ಕೊಂಡಿದೆ. ಈ ಒಂದು ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಈ ಒಂದು ತಂಡಕ್ಕೆ ಬೆಂಬಲ ಇಲ್ಲ ಅಂದ್ರೆ ಅದು ಬಿ.ಪಿ. ಹರೀಶ್ ಶಾಸಕರಾಗಿರ್ತಕ್ಕಂಥ ಹರಿಹರ ಕ್ಷೇತ್ರದಲ್ಲಿ. ಹರಿಹರ ಕ್ಷೇತ್ರದ ಬಹುತೇಕ ನಾಯಕರು ಸಿದ್ದೇಶ್ವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಇನ್ನುಳಿದಂತಹ 7 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿಜೆಪಿಯ ಪ್ರಮುಖ ನಾಯಕರು ಇದೀಗ ರೇಣುಕಾಚಾರ್ಯ ಬಣದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಶಿವಮೊಗ್ಗಕ್ಕಿಂತಲೂ ವಿಭಿನ್ನವಾದ ಬಂಡಾಯ ದಾವಣಗೆರೆಯಲ್ಲಿ ಆಗುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗ್ಲೂ ಸ್ನೇಹಿತರೆ, ಬಿಜೆಪಿ ಹೈಕಮಾಂಡ್ ನಾಯಕರು ತೀರಾ ಹಠಕ್ಕೆ ಬಿದ್ದವರಂತೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡದೇ ಹೋದ್ರೆ ಈ ಒಂದು ತಂಡದ ಯಾವುದಾದರೂ ಒಬ್ಬ ವ್ಯಕ್ತಿ ಅಭ್ಯರ್ಥಿಯಾಗೋದು ಶತಸಿದ್ಧ. ಆ ಮೂಲಕ ಈ ತಂಡದ ಅಭ್ಯರ್ಥಿ ಗೆಲ್ಲದೆ ಹೋದ್ರೂ ಕೂಡ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಸೋಲಿಸ್ತಕ್ಕಂಥ ಪ್ರಯತ್ನಕ್ಕೆ ಈ ತಂಡ ಕೈ ಹಾಕೋದಂತೂ ಶತಸಿದ್ಧ. ಈ ತಂಡದ ಪ್ರಮುಖ ನಾಯಕರು ಹೇಳೋ ಪ್ರಕಾರ ಈ ತಂಡದ ಯಾವುದೇ ಒಬ್ಬ ರಾಜ್ಯ ಅಥವಾ ರಾಷ್ಟ್ರೀಯ ನಾಯಕರು ರೇಣುಕಾಚಾರ್ಯನವರನ್ನಾಗಿರಲಿ, ರವೀಂದ್ರನಾಥ್ ಅವರನ್ನಾಗಿರಲಿ ಹಾಗೂ ಕರುಣಾಕರ್ ರೆಡ್ಡಿ ಅವರಾಗಿರಲಿ ಅಥವಾ ತಂಡದ ಇನ್ನಿತರ ಯಾವುದೇ ಸದಸ್ಯರನ್ನು ಕೂಡ ನೇರತಃ ಭೇಟಿಯಾಗಿ ಇವತ್ತವರೆಗೂ ಕೂಡ ಸಂಧಾನ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಕೇವಲ ಫೋನ್ ಸಂಭಾಷಣೆ ಮೂಲಕ ಈ ಒಂದು ತಂಡದ ಸದಸ್ಯರನ್ನ ಸಮಾಧಾನಗೊಳಿಸೋ ಪ್ರಯತ್ನಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ. ಈ ಸಂಧಾನದ ಬಹುತೇಕ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ರೇಣುಕಾಚಾರ್ಯ ಮತ್ತು ಈ ತಂಡ ಕೈಗೊಂಡಿರ್ತಕ್ಕಂಥ ಈ ನಿರ್ಧಾರದಿಂದ ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ಗೆಲುವಿಗೆ ತೀರಾ ಕಷ್ಟ ಆಗುತ್ತೆ. ಹಾಗೇನೆ ಈಗಾಗಲೇ ಈ ಒಂದು ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಆ ಕಾರಣಕ್ಕೆ ಕಾಂಗ್ರೆಸ್ ಬಹುತೇಕ ಈ ಬಾರಿ ಪ್ರಬಲ ಒಂದು ಪಕ್ಷವಾಗಿ ಹೊರಹೊಮ್ಮಿದೆ ಅಂದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ಕೂಡ ಈ ಬಾರಿ ಎಸ್ ಫ್ಯಾಮಿಲಿಯ ಸೊಸೆಯಾಗಿರ್ತಕ್ಕಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿರೋದ್ರಿಂದ ಬಿಜೆಪಿಯ ಗೆಲುವಿಗೆ ತೊಡಕಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಾದ್ಯಂತ ಕೇಳಿ ಬರ್ತಾ ಇದ್ದಾವೆ. ಈ ಒಂದು ರೇಣುಕಾಚಾರ್ಯ ಮತ್ತು ಅವರ ಟೀಮ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಕೂಡ ಅವರವರ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹಿಡಿತವನ್ನ ಹೊಂದಿದ್ದಾರೆ. ಈ ಕಾರಣಕ್ಕೆ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಈ ಬಂಡಾಯವನ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಅತ್ಯಂತ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಸುಲಭವಾಗಿ ಗೆಲ್ಲಬಹುದಾಗಿರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕಾದ್ ನೋಡೋಣ ಸ್ನೇಹಿತರೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ರೇಣುಕಾಚಾರ್ಯ ಮತ್ತು ಅವರ ತಂಡದ ಸದಸ್ಯರನ್ನು ಸಮಾಧಾನಗೊಳಿಸೋದ್ರ ಮೂಲಕ ಗಾಯತ್ರಿ ಸಿದ್ದೇಶ್ವರ್ ಅವರ ಗೆಲುವಿಗೆ ಶ್ರಮಿಸುವಂತೆ ಕರೆ ಕೊಡ್ತಾರ ಅಥವಾ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಬಗ್ಗದೆ ರೇಣುಕಾಚಾರ್ಯ ತಂಡದ ಒಬ್ಬ ಯಾವುದಾದ್ರೂ ಸದಸ್ಯ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣಾ ಕಣಕ್ಕಿಳಿತಾರ, ಆ ಮೂಲಕ ಅಧಿಕೃತ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣವಾಗ್ತಾರ. ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಓಲೆ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.